ಆತ್ಮೀಯ ವೀಕ್ಷಕರ, SSP ವಿದ್ಯಾರ್ಥಿಗಳಿಗೆ OBC ಸ್ಟೂಡೆಂಟ್ಗಳಿಗೆ ಈಗಾಗಲೇ ಅಮೌಂಟು ಕ್ರೆಡಿಟ್ ಆಗ್ತಾ ಇದೆ. ಬಟ್ SC ST ಮತ್ತು ಜನರಲ್ದವರಿಗೆ ಅಮೌಂಟು ಕ್ರೆಡಿಟ್ ಆಗ್ತಾ ಇಲ್ಲ. ಏನು ಸಮಸ್ಯೆ? ಯಾಕಂದರೆ ಒಂದು ತಿಂಗಳಿಂದನೂ ನೋಡ್ತಾ ಇದ್ದೀವಿ, OBC ಸ್ಟೂಡೆಂಟ್ಗಳಿಗೆ ಮಾತ್ರ 8,000 15,000 8,000 ಅಮೌಂಟು ಕ್ರೆಡಿಟ್ ಆಗ್ತಾ ಇದೆ. ಬಟ್ SC ST ಅವ್ರಿಗೆ ಜನರಲ್ದವ್ರಿಗೆ ಅಮೌಂಟು ಕ್ರೆಡಿಟ್ ಆಗ್ತಾ ಇಲ್ಲ. ನಮ್ಗೆ ಯಾವ ಕ್ರೆಡಿಟ್ ಆಗುತ್ತೆ ಅಂತೇಳಿ ಕಮೆಂಟ್ ಮಾಡಿದರೆ, DBT ಸ್ಟೇಟಸಲ್ಲಿ DBT ಪುಷ್ಡ್ ಅಂತ ತೋರಿಸ್ತಾ ಇದೆ, ಕೆಲವು ನೋ ಅಂತ ತೋರಿಸ್ತಾ ಇದೆ, ಅವಾಯ್ಡೆಡ್ ಅಂತೇಳಿ ಅಮೌಂಟ್ ಮೆನ್ಷನ್ ಆಗಿದೆ, ಯಾವಾಗ ಕ್ರೆಡಿಟ್ ಆಗುತ್ತೆ ಅಂತೇಳಿ ಕೇಳಿದರೆ ಇದಕ್ಕೆಲ್ಲದಕ್ಕೂ ಸ್ಪಷ್ಟವಾಗಿ ತಿಳಿಸ್ಕೊಟ್ಬಿಡ್ತೀನಿ ಸ್ನೇಹಿತರೆ. SSPಗೆ ಸಂಬಂಧಪಟ್ಟಿರ್ತಕ್ಕಂಥ ಸ್ಕಾಲರ್ಶಿಪ್ ಯಶಸ್ವಿನಿ ಆಗಿರ್ಬೋದು, ವಿದ್ಯಾಶ್ರೀ ಸ್ಕಾಲರ್ಶಿಪ್ ಆಗಿರ್ಬೋದು, ರೈತ ವಿದ್ಯಾನಿಧಿ ಈಗ ಸದ್ಯಕ್ಕೆ ಆ್ಯಕ್ಟಿವ್ ಇಲ್ಲ ಸ್ನೇಹಿತರೆ. ಅಂದರೆ ಸದ್ಯಕ್ಕೆ ರೈತ ವಿದ್ಯಾನಿಧಿ ಸ್ಕಾಲರ್ಶಿಪ್ ಯಾರಿಗೂ ಅಮೌಂಟು ಕ್ರೆಡಿಟ್ ಆಗ್ತಾ ಇಲ್ಲ. ಇದನ್ನು ಕನ್ಫರ್ಮ್ ತಿಳ್ಕೊಂಬಿಡಿ. ಯಶಸ್ವಿನಿ ಸ್ಕಾಲರ್ಶಿಪ್ಪು SC ST ಜನರಿಗೆ ಮತ್ತು OBC ಅವ್ರಿಗೆ ಜನರಲ್ದವ್ರಿಗೆ ಎಲ್ಲರಿಗೂ 2,500 ಅಮೌಂಟು ಕ್ರೆಡಿಟ್ ಆಗಿದೆ. ಬಟ್ ನಿಮ್ಮ ಸ್ಟೇಟಸನ್ನು ಚೆಕ್ ಮಾಡಿದ್ರೆ ಏನು ತೋರಿಸ್ತಾ ಇದೆ ಅನ್ನೋದನ್ನು ಕಮೆಂಟ್ ಮಾಡಿ, ಅದಕ್ಕೆ ಏನಾದರೂ ಸೊಲ್ಯೂಷನ್ ಸಿಕ್ಕರೆ ನಾನು ತಿಳ್ಕೊಂಡು ಹೇಳ್ತೀನಿ. ಬನ್ನಿ, SSP ಸ್ಕಾಲರ್ಶಿಪ್ ಏನಿದೆಯಲ್ಲ, ಕೆಲವರಿಗೆ ಅವಾಯ್ಡೆಡ್ ಅಂತ ತೋರಿಸ್ತಾ ಇದೆ, ಕೆಲವರಿಗೆ DBT ಪುಷ್ಡ್ ಅಂತ ತೋರಿಸ್ತಾ ಇದೆ, ಕೆಲವರಿಗೆ ಅಮೌಂಟ್ ಮೆನ್ಷನ್ ಆಗಿದೆ. ಬಟ್ ಜನವರಿ ತಿಂಗಳಲ್ಲಿ ಎಲ್ಲ ಬರೀ OBC ಸ್ಟೂಡೆಂಟ್ಗಳಿಗೆ ಅಮೌಂಟ್ ಕ್ರೆಡಿಟ್ ಆಗಿದೆ. ಬಟ್ ಇನ್ನು ಉಳಿದವ್ರಿಗೆ ಯಾಕೆ ಕ್ರೆಡಿಟ್ ಆಗಿಲ್ಲ ಅನ್ನೋದನ್ನು ತಿಳಿಸ್ಬಿಡ್ತೀನಿ. ನೀವು SC ST ಮತ್ತು ಜನರಲ್ದವರಿಗೆ ಡಿಸೆಂಬರ್ ತಿಂಗಳಲ್ಲಿ ಫಂಡ್ ರಿಲೀಸ್ ಆಗಿತ್ತು. ಆ ಡಿಸೆಂಬರ್ ತಿಂಗಳಲ್ಲಿ ಫಂಡ್ ರಿಲೀಸ್ ಆದಾಗ ಆ ವಿದ್ಯಾರ್ಥಿಗಳಿಗೆ ಆವಾಗ ಅರ್ಧ ಅಮೌಂಟು ಕ್ರೆಡಿಟ್ ಆಗಿದೆ. 8,000 ನಿಮಗೆ SSP ಅಮೌಂಟ್ ಇದ್ದರೆ 4,000 ಕ್ರೆಡಿಟ್ ಆಯಿತು. 15,000 ಇದ್ದರೆ 8,000 ಅಮೌಂಟು ಕ್ರೆಡಿಟ್ ಆಯಿತು. ಜನವರಿ ತಿಂಗಳಲ್ಲಿ 2026 ಜನವರಿ ತಿಂಗಳಲ್ಲಿ ಆಲ್ಮೋಸ್ಟು OBC ಸ್ಟೂಡೆಂಟ್ಗಳಿಗೆ ಅಮೌಂಟು ಕ್ರೆಡಿಟ್ ಆಗಿದೆ ಸ್ನೇಹಿತರೆ. ಇದು ಫಂಡ್ ರಿಲೀಸ್ ಆಧಾರದ ಮೇಲೆ ನಿಂತುಕೊಂಡಿರುತ್ತೆ. ಬಟ್ ಈಗ ಕೆಲವೊಬ್ಬರಿಗೆ DBT ಪುಷ್ಡ್ ಅಂತಾನು ತೋರಿಸ್ತಾ ಇದೆ, ಅಮೌಂಟ್ ಯಾವಾಗ ಕ್ರೆಡಿಟ್ ಆಗುತ್ತೆ? DBT ಸ್ಟೇಟಸಲ್ಲಿ ಏನೇ ಇರಲಿ ಸ್ನೇಹಿತರೆ, ನಿಮ್ಮ SSP ಖಾತೆಗೆ ಫಂಡ್ ರಿಲೀಸ್ ಆಗಿದೆಯೋ ಇಲ್ಲೋದನ್ನು ಕನ್ಫರ್ಮ್ ಆಗಿ ತಿಳ್ಕೋಬೇಕು ಅಂದರೆ ನಿಮ್ಮ DBT ಸ್ಟೇಟಸಲ್ಲಿ ಅವಾಯ್ಡೆಡ್ ಅಂತ ಆದರೂ ಇರಲಿ, DBT ನೋ ಅಂತಾದರೂ ಇರಲಿ, ವೆರಿಫಿಕೇಷನ್ ಕಂಪ್ಲೀಟ್ ಆಗಿಲ್ಲ ಅಂತಾದರೂ ಇರಲಿ, ಅಮೌಂಟು ಮೆನ್ಷನ್ ಆಗಿರಬೇಕು. ಅಮೌಂಟು ಮೆನ್ಷನ್ ಆಗಿದ್ದರೆ ಮಾತ್ರ ನಿಮ್ಮ ಖಾತೆಗೆ ಜನವರಿ 31ನೇ ತಾರೀಕು ಒಳಗಡೆ ಅಮೌಂಟು ಬರುತ್ತೆ. ನೀವು ಯಾವುದೇ ಕ್ಯಾಟಗರಿ ಆಗಿರಿ. ಅಮೌಂಟ್ ಏನಾದರೂ ಮೆನ್ಷನ್ ಆಗಿತ್ತು ಅಂದರೆ ಎಲ್ಲಿ ಪೆಂಡಿಂಗ್ ಉಳ್ಕೊಂಡಿರುತ್ತೆ ಗೊತ್ತಾ? ಜಿಲ್ಲೆಯಲ್ಲಿ DDPO ಆಫೀಸ್ ಇರುತ್ತೆ, DDPO ಅಪ್ರೂವಲ್ ಪೆಂಡಿಂಗ್ ಇರುತ್ತೆ. ಅದೊಂದು ಅಪ್ರೂವಲ್ ಆದರೆ ಸಾಕು. ಅಪ್ರೂವಲ್ ಆಗಿರೋ 48 ಅವರ್ಸ್ ಒಳಗಡೆ ಅಮೌಂಟ್ ಕ್ರೆಡಿಟ್ ಆಗುತ್ತೆ ಅಂತೇಳಿ DDPO ಆಫೀಸ್ ಕಡೆಯಿಂದ ಅಪ್ಡೇಟ್ ಕೊಟ್ಟಿದ್ದಾರೆ. ಮತ್ತು ಅಲ್ಲಿರ್ತಕ್ಕಂಥ ಅಧಿಕಾರಿಗಳನ್ನ ಕೇಳಿದಾಗಲೂ ಕೂಡ ಅವರು ಅದೇ ಹೇಳಿದ್ದಾರೆ. ಸರ್ಕಾರದಿಂದ ಫಂಡ್ ರಿಲೀಸ್ ಆದರೆ ನಮ್ಮದು ಅಪ್ರೂವಲ್ ಕೊಡೋದೇನೋ ತೊಂದರೆ ಇಲ್ಲ. DBT ಸ್ಟೇಟಸ್ ಮುಂದೆ ಯಾರ್ಯಾರು ಸ್ಟೂಡೆಂಟ್ಗಳಿಗೆ ಅಮೌಂಟು ಮೆನ್ಷನ್ ಆಗಿದೆಯಲ್ಲ ಅವ್ರಿಗೆಲ್ಲರಿಗೂ ಅಪ್ರೂವಲ್ ಕೊಡ್ತೀವಿ. ಬಟ್ ಲಾಸ್ಟ್ ಡೇಟು ಏನಿದೆ SSP ಅಪ್ಲೈ ಮಾಡುವಂಥದ್ದು ಜನವರಿ 31ನೇ ತಾರೀಕಿದೆ. ಅದರ ಬಗ್ಗೆ ಸ್ವಲ್ಪ ನೆನಪಿರಲಿ. ಜನವರಿ 31ನೇ ತಾರೀಕು ಒಳಗಡೆ ಎಲ್ಲರೂ ಅರ್ಜಿ ಹಾಕಲಿ ಅಂತೇಳಿ ಪೆಂಡಿಂಗನ್ನು ಇಟ್ಕೊಂಡಿದ್ದೀವಿ. ಜನವರಿ 31ನೇ ತಾರೀಕು ಒಳಗಡೆ 2023 24ರಲ್ಲಿ 24 25ರಲ್ಲಿ ಅರ್ಜಿ ಹಾಕಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ SSP ಅಮೌಂಟನ್ನು ಕ್ಲಿಯರ್ ಮಾಡ್ತೀವಿ ಅಂತೇಳಿ ಅಪ್ಡೇಟನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. ಮತ್ತು ಇದೇ ರೀತಿಯಾಗಿ ನಾನು ಹೆಚ್ಚಿನ ವಿಡಿಯೋ ಮಾಡಲು ನಿಮ್ಮ ಪ್ರೋತ್ಸಾಹದ ಅವಶ್ಯಕತೆ ಇದೆ. ಈ ಪ್ರೋತ್ಸಾಹನ ವಿಡಿಯೋಗೆ ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಸಪೋರ್ಟ್ ಮಾಡಿ.